ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಭಾರತ ಹಾಗೂ ಆಸ್ಟ್ರೇಲಿಯಾಗಳ ನಡುವಿನ ಏಕಮಾತ್ರ ಟೆಸ್ಟ್ ಪಂದ್ಯದಲ್ಲಿ ಭಾರತಕ್ಕೆ ಹೀನಾಯ ಸೋಲುಂಟಾಗಿದೆ. ಹೌದು, ಭಾರತದ ವನಿತೆಯರ ಒಂದೇ ಒಂದು ಟೆಸ್ಟ್ ಮ್ಯಾಚ್ ನಲ್ಲಿ, ಅದು ಆಸ್ಟ್ರೇಲಿಯಾದ ಅಂಗಳದಲ್ಲಿ ನಡೆದಂತಹ ಏಕಮಾತ್ರ ಟೆಸ್ಟ್ ನಲ್ಲಿ ಭಾರತಕ್ಕೆ ಸೋಲಾಗಿದೆ. ಸೊ ಇದರ ಮೂಲಕ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡ ಭಾರತಕ್ಕೆ ಸೀರೀಸ್ಗಳ ಲೆಕ್ಕದಲ್ಲಿ 2-1 ಹಿನ್ನಡೆಯಾಗಿದೆ. ಹಾಗೇನೆ T20 ಸೀರೀಸ್ ಅನ್ನು ಇಂಡಿಯಾ ವಿನ್ ಆಗಿದೆ. ಹಾಗೇನೆ ಒನ್ ಡೇ ಮತ್ತು ಟೆಸ್ಟ್ ಸೀರೀಸ್ ಅನ್ನು ಆಸ್ಟ್ರೇಲಿಯಾ ವಿನ್ ಆಗಿದೆ. ಸೊ ಈ ಮೂಲಕ ನೋಡೋದಾದ್ರೆ ಟೆಸ್ಟ್ ನಲ್ಲಿ ಇನ್ನೂ ಕೂಡ ಭಾರತದ ಕಳಪೆ ಪ್ರದರ್ಶನ ಮುಂದುವರಿದಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಅಷ್ಟೊಂದು ನೀರಸ ಪ್ರದರ್ಶನ ತೋರಿದೆ ನಮ್ಮ ವನಿತೆಯರ ತಂಡ. ಹೌದು, ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ಮಾಡಿದ್ದು 198 ರನ್ಗಳು ಮಾತ್ರ ಆಗಿರ್ತದೆ. ಅದಕ್ಕೆ ಉತ್ತರವಾಗಿ ಬಂದಂತದ್ದು ಆಸ್ಟ್ರೇಲಿಯಾದಿಂದ 323 ರನ್ಗಳಾಗಿರ್ತದೆ. ಸೊ ಭಾರತದ ಪರ ನೋಡೋದಾದ್ರೆ ಜಮೀಮಾ ರೋಡ್ರಿಗಸ್ ಮಾತ್ರ 50 ರನ್ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ ಕೂಡ ಉತ್ತಮ ಪ್ರದರ್ಶನ ಕೊಡುವುದಿಲ್ಲ. ಹಾಗೇನೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ಗೆ ಇಳಿದ ನಂತರ ಆಸ್ಟ್ರೇಲಿಯಾದ ಓಪನಿಂಗ್ ಏನು ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಆದ್ರೆ ಮಿಡಲ್ ಆರ್ಡರ್ ಅಲ್ಲಿ ಬಂದಂತಹ ಎಲಿಸ್ಬೆರಿ ಹಾಗೂ ಸದರ್ಲ್ಯಾಂಡ್ ನಡುವಿನ ಪಾರ್ಟ್ನರ್ಶಿಪ್ ಈ ಗೇಮ್ ಅನ್ನು ಚೇಂಜ್ ಮಾಡಿತು ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಸದರ್ಲ್ಯಾಂಡ್ ತನ್ನ 3ನೇ ಸೆಂಚುರಿಯನ್ನು ಬಾರಿಸ್ತಾರೆ. ಹಾಗೇನೆ ಎಲಿಸ್ಬೆರಿ ಕೂಡ ಅರ್ಧಶತಕ ಬಾರಿಸ್ತಾರೆ. ಸೊ ಭಾರತದ ಪರ ನೋಡೋದಾದ್ರೆ ಇನ್ನು ಬ್ಯಾಟಿಂಗ್ ಎಬಿಲಿಟಿಯಲ್ಲಿ ಕೊಂಚ ವೀಕ್ನೆಸ್ ಉಂಟು ಅಂತ ಹೇಳ್ಬಹುದು. ಸೊ ಆಸ್ಟ್ರೇಲಿಯಾ ನೆಲದಲ್ಲಿ ಅಷ್ಟೊಂದು ಈಸಿ ಆಗಿರೋದಿಲ್ಲ ಆಡ್ಲಿಕ್ಕೆ. ಅಂಥದ್ರಲ್ಲಿ ಭಾರತದ ವನಿತೆಯರು ಮೊದಲ ಇನ್ನಿಂಗ್ಸ್ ನ ಹಿನ್ನಡೆ ಪಡಿತಾರೆ. ನಂತರ 2ನೇ ಇನ್ನಿಂಗ್ಸ್ ನಲ್ಲಿಯೂ ಕೂಡ ಭಾರತದ ಮಹಿಳೆಯರ ತಂಡ ದಿಕ್ಕಾಪಾಲಾಗಿ ಹೋಗುತ್ತೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾದ ಅಟ್ಯಾಕಿಂಗ್ ಗೆ ಭಾರತದ ವನಿತೆಯರು ಸುಸ್ತಾಗ್ತಾರೆ. ಸೊ 2ನೇ ಇನ್ನಿಂಗ್ಸ್ ನಲ್ಲಿ 149 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಲೂಸಿ ಹ್ಯಾಮಿಲ್ಟನ್ 3 ವಿಕೆಟ್ಗಳನ್ನು ಪಡಿತಾರೆ. ಗಾರ್ಡ್ನರ್ 2 ವಿಕೆಟ್ಗಳನ್ನು ಪಡಿತಾರೆ. ಸೊ ಹೇಳೋದಾದ್ರೆ ಆಸ್ಟ್ರೇಲಿಯಾದ ಡಾಮಿನೆಂಟ್ ಇತ್ತು ಅಂತ ಹೇಳ್ಬೋದು. ಬಟ್ ಭಾರತದ ವನಿತೆಯರು ಈ ಮಟ್ಟಿಗೆ ಸೋಲ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಏಕದಿನದಲ್ಲಿ ಚಾಂಪಿಯನ್ ಆಗಿರುವಂತಹ ತಂಡ ಟೆಸ್ಟ್ ಆಡುವಾಗ ಇಷ್ಟೊಂದು ಕಳಪೆ ಮಟ್ಟದ ಬ್ಯಾಟಿಂಗ್ ಮಾಡುತ್ತಾ ಅನ್ನೋದು ಇಲ್ಲಿ ಕೂಡ ಒಂದು ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳ್ಬಹುದು. ಸೊ ಇನ್ನೂ ಕೂಡ ಅಗತ್ಯವಿದೆ ಭಾರತಕ್ಕೆ. ಅದು ಟೆಸ್ಟ್ ನಲ್ಲಿ ಉತ್ತಮ ಬ್ಯಾಟಿಂಗ್. ಬಾಲಿಂಗ್ ಏನು ಓಕೆ, ಸಾಧಾರಣ ಮಟ್ಟಿಗೆ ಬಾಲಿಂಗ್ ಮಾಡಿದ್ರು. ಬಟ್ ಬ್ಯಾಟಿಂಗ್ ಅಂತ ಬಂದ್ರೆ ಭಾರತದ ಸ್ಥಿತಿ ತುಂಬಾನೇ ಶೋಚನೀಯ ಆಗಿದೆ ಅಂತ ಹೇಳ್ಬಹುದು. ಇನ್ನು 2ನೆಯ ಅಪ್ಡೇಟ್ ಬಂದು T20 ವರ್ಲ್ಡ್ ಕಪ್ ನ ವಿಜೇತ ತಂಡ ಹಾಗೂ T20 ಕ್ರಿಕೆಟ್ ನಲ್ಲಿ ಭಾಗವಹಿಸಿದ ತಂಡಗಳಿಗೆ ಎಷ್ಟು ಪ್ರೈಸ್ ಮನಿ ಸಿಗುತ್ತೆ ಅನ್ನೋದು ರಿವೀಲ್ ಆಗಿದೆ. ಸೊ ನೋಡೋದಾದ್ರೆ ಟೋಟಲ್ ಆಗಿ ಈ ವರ್ಲ್ಡ್ ಕಪ್ ನಲ್ಲಿ ಭಾಗವಹಿಸಿದ ತಂಡಗಳಿಗೆ ಟೋಟಲ್ ಆಗಿ ಸಿಗುವ ಹಣದ ಮೊತ್ತ ಅಂತ ಹೇಳಿದ್ರೆ ಅದು ಒಂದು 120 ಕೋಟಿ ಆಗಿರ್ತದೆ. ಸೊ ಲೀಗ್ ಸ್ಟೇಜ್ ನಲ್ಲಿ ಆಟವಾಡಿದಂತಹ ತಂಡಗಳಿಗೆ 2.29 crore ರೂಪೀಸ್ಗಳು ಸಿಗ್ತದೆ. ಸೊ ನೋಡೋದಾದ್ರೆ ಗ್ರೂಪ್ ಸ್ಟೇಜ್ ನಲ್ಲಿ ಸೋತು ಹೊರಗಡೆ ನಡೆದಂತಹ ತಂಡಗಳಿಗೆ ಈ ಒಂದು ಹಣ ಸಿಗ್ತದೆ. ನಂತರ ಬರುವುದು ಸೂಪರ್ 8 ಆಗಿರ್ತದೆ. ಸೂಪರ್ 8ರಲ್ಲಿ ಭಾಗವಹಿಸಿದ ತಂಡಗಳಿಗೆ 3.48 ಕೋಟಿಗಳು ಸಿಕ್ಕಿರ್ತವೆ. ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಪಾಕಿಸ್ತಾನ, ಜಿಂಬಾಬ್ವೆಗಳು ಸೂಪರ್ 8ರಲ್ಲಿ ಸೋತು ಹೊರಗೆ ನಡೆದಿರ್ತವೆ. ಸೊ ಅವರಿಗೆ ಈ ಒಂದು ಹಣ ಸಿಗ್ತದೆ. ನಂತರ ಬರೋದು ಸೆಮಿಫೈನಲ್ ಅಲ್ಲಿ ಸೋತು ಹೋದ ತಂಡಗಳಿಗೆ 7.24 ಕೋಟಿ ಸಿಗ್ತದೆ. ಸೊ ನೋಡೋದಾದ್ರೆ ಸೌತ್ ಆಫ್ರಿಕಾ ಹಾಗೂ ಇಂಗ್ಲೆಂಡ್ ತಂಡಗಳಿಗೆ ಈ ಒಂದು ಮೊತ್ತ ಸಿಗ್ತದೆ. ನಂತರ ರನ್ನರ್ ಅಪ್ ಬಂದು 14.65 ಕೋಟಿ ಸಿಗ್ತದೆ. ಸೊ ಯಾರು ಫೈನಲ್ ನಲ್ಲಿ ಸೆಕೆಂಡ್ ಪ್ಲೇಸ್ ಪಡಿತಾರೆ ಅವರಿಗೆ ಈ ಒಂದು ಹಣ ಸಿಗ್ತದೆ. ಸೊ ನೋಡೋದಾದ್ರೆ ಒಂದು ಉತ್ತಮ ಮೊತ್ತ ಅಂತ ಹೇಳ್ಬಹುದು. ಇನ್ನು ಚಾಂಪಿಯನ್ ಆದ ತಂಡಕ್ಕೆ 27.48 ಕೋಟಿ ರೂಪಾಯಿ ಸಿಗ್ತದೆ. ಸೊ ನೋಡೋದಾದ್ರೆ ಹೋದ ಸಲಕ್ಕಿಂತ ಈ ಬಾರಿ ಅತಿ ಹೆಚ್ಚಿನ ಮೊತ್ತವನ್ನು ಇಟ್ಟಿದ್ದಾರೆ, ಅದು ವಿನ್ನರ್ಸ್ ಆದ ತಂಡಕ್ಕೆ. ಇವತ್ತು ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ಗಳ ನಡುವೆ ಫೈನಲ್ ಹಣಾಹಣಿ ನಡೆಯಲಿದೆ. ಸೊ ನೋಡೋದಾದ್ರೆ ICC ನಾಕ್ಔಟ್ ಗಳಲ್ಲಿ ಅದು T20 ಮ್ಯಾಚ್ ನಲ್ಲಿ ನ್ಯೂಜಿಲೆಂಡ್ ನ ಪಾರುಪತ್ಯ ಜಾಸ್ತಿ ಇದೆ. 3 ಬಾರಿ ಎದುರಾಗಿರುವ ನ್ಯೂಜಿಲೆಂಡ್ 3-3ರಲ್ಲಿಯೂ ಕೂಡ ಗೆದ್ದುಕೊಂಡಿದೆ. ಸೊ ನೋಡಿದ್ರೆ ಭಾರತದ ಸ್ಥಿತಿ ಶೋಚನೀಯವಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಸ್ಟಾಟ್ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಭಾರತ ಸೋಲ್ತದೆ. ಸೊ ಹಾರ್ಟ್ ಬ್ರೇಕಿಂಗ್ ಆಗಿದ್ದು ವರ್ಲ್ಡ್ ಕಪ್ ನಲ್ಲಿ ಇರ್ಬೋದು. ಹಾಗೇನೆ ಈ ಸೌತ್ ಆಫ್ರಿಕಾದ ನಡುವೆ ಹಿಂದಿನ ಮ್ಯಾಚ್ ನಲ್ಲಿ ಕೂಡ ಭಾರತ ಸೋತಿತ್ತು. ಸೊ ನೋಡೋದಾದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಭಾರತಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ. ಸೊ ಸ್ಟಾಟ್ ಗಳನ್ನು ನೋಡೋದಾದ್ರೆ ಭಾರತಕ್ಕೆ ತುಂಬಾನೇ ಹಿನ್ನಡೆ ಕೊಡ್ತಾ ಇದೆ. ಸೊ ನೋಡೋಣ, ಸ್ಟಾಟ್ ಗಳ ಮೇಲೆ ಮ್ಯಾಚ್ ಆಗೋದಿಲ್ಲ. ಆ ದಿನ ಯಾವ ಟೀಮ್ ಉತ್ತಮವಾಗಿ ಆಡ್ತಾರೋ ಆ ಟೀಮ್ ವಿನ್ ಆಗ್ತದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಭಾರತ ಉತ್ತಮ ಫಾರ್ಮ್ ನಲ್ಲಿದೆ. ಓಪನಿಂಗ್ ಸ್ವಲ್ಪ ಕನ್ಸರ್ನ್ ಆಗಿರ್ಬೋದು, ಬಟ್
ಮಿಡಲ್ ಆರ್ಡರ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಉತ್ತಮ ಸಾಲಿಡ್ ಆಗಿದೆ ನಮ್ಮ ಇಂಡಿಯಾ. ಹಾಗೇನೆ ನಾವು ನ್ಯೂಜಿಲೆಂಡ್ ನ ಮಾರಿಬಾರ್ದು, ಯಾಕಂತ ಹೇಳಿದ್ರೆ ಎಲ್ಲಾ ವಿಭಾಗಗಳಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಡ್ತಾ ಬಂದಿದೆ. ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗೋದು ಈ ಒಂದು ಮ್ಯಾಚ್ ನ ನಂತರವೇ ಆಗಿರ್ತದೆ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.